ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಧನಾಕರ್ಷಣೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳಾಗಿರಬಹುದು ಅಥವಾ ಯಾವುದೇ ರೀತಿಯ ಕಷ್ಟಗಳಾಗಿರಬಹುದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಆ ಒಂದು ಮಂತ್ರವನ್ನ ಯಾವ ಸಮಯದಲ್ಲಿ ಎಷ್ಟು ಬಾರಿ ಹೇಳ್ಕೊಬೇಕು, ಹಾಗೆ ಅದನ್ನ ನಾವು ಎಷ್ಟು ಬಾರಿ ಜಪಿಸಬೇಕು ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾತ್ರ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರುತ್ತೆ. ಜೀವನದಲ್ಲಿ ನಮ್ಗೆ ಹಣಕಾಸಿನ ಒಂದು ಅವಶ್ಯಕತೆ ತುಂಬಾನೇ ಹೆಚ್ಚಾಗಿರುತ್ತೆ. ಅದರಲ್ಲೂ ಕೂಡ ಏನಾದ್ರೂ ಒಂದು ಎಮರ್ಜೆನ್ಸಿ ಟೈಮಲ್ಲಿ ನಮ್ಗೆ ಹಣಕಾಸಿನ ಅವಶ್ಯಕತೆ ತುಂಬಾನೇ ಇರುತ್ತೆ. ಕೆಲವೊಂದ್ಸಲ ನಮ್ಗೆ ತುರ್ತು ಪರಿಸ್ಥಿತಿನಲ್ಲಿ ನಮ್ಗೆ ಹಣದ ಸಹಾಯ ತುಂಬಾನೇ ಮುಖ್ಯ ಆಗುತ್ತೆ. ಆ ಒಂದು ಸಮಯದಲ್ಲಿ ನಮ್ಗೆ ಹಣದ ಸಹಾಯ ಆಗ್ಬೇಕು ಅಂದ್ರೆ ಮೊದಲೇ ನಾವು ಈ ಒಂದು ಮಂತ್ರಗಳನ್ನ ಪಠಿಸ್ತಾ ಬರೋದ್ರಿಂದ ಆ ಒಂದು ಸಮಯದಲ್ಲಿ ಯಾರಾದ್ರೂ ಒಬ್ರು ವ್ಯಕ್ತಿಗಳ ಮೂಲಕನಾದ್ರೂ ಆಗಿರ್ಬಹುದು, ಯಾರಿಂದನಾದ್ರೂ ನಮ್ಗೆ ಹಣದ ಸಹಾಯ ದೊರೆಯುತ್ತೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಈ ಒಂದು ಮಂತ್ರವನ್ನ ನೀವು ಎಂಥದ್ದೇ ಕಷ್ಟದ ಸಮಯದಲ್ಲಿ ನಿಮ್ಗೆ ಹಣದ ಅವಶ್ಯಕತೆ ಇದ್ದಂತ ಸಮಯದಲ್ಲಿ ಈ ಒಂದು ಮಂತ್ರವನ್ನ ಹೇಳ್ಕೋಬಹುದಾಗಿರುತ್ತೆ. ಇದು ಹಣಕ್ಕೋಸ್ಕರನೇ ಹೇಳ್ಕೊಬೇಕು ಅಂತ ಏನು ಇಲ್ಲ. ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ, ಅಥವಾ ಮದ್ವೆ ಆಗ್ತಿಲ್ಲ, ಸಂತಾನ ಭಾಗ್ಯ, ಈ ರೀತಿ ಎಲ್ಲದಕ್ಕೂ ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರ ತುಂಬಾನೇ ಉಪಯುಕ್ತ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಯಾವುದೇ ಒಂದು ಕಷ್ಟಗಳನ್ನ ಇರುತ್ತೆ ಆ ಕಷ್ಟಗಳನ್ನ ವಾರಾಹಿ ತಾಯಿಯ ಮುಂದೆ ಹೇಳ್ಕೊಂಡು ನಂತರ ಆ ಕಷ್ಟಗಳೆಲ್ಲ ನಿಮ್ಗೆ ನಿವಾರಣೆ ಆಗಿದೆ, ಈಗಾಗಲೇ ಆಲ್ರೆಡಿ ಎಲ್ಲ ಮುಗ್ದೋಗಿ ನನಗೆ ಒಳ್ಳೆ ಜೀವನ ಸಿಕ್ಕಿದೆ, ಒಳ್ಳೇದಾಗ್ತಿದೆ, ಸಕ್ಸಸ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಒಂದು ಏನ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಈ ಒಂದು ಮಂತ್ರವನ್ನ ಹೇಳ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಚೇಂಜಸ್ ನ ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರಕ್ಕೆ ಇಂತಿಷ್ಟೇ ನಿಯಮ ಅಂತ ಏನೂ ಇಲ್ಲ. ಆದ್ರೆ ನೀವು ಮುಟ್ಟಾದಂತಹ ಸಮಯದಲ್ಲಿ, ಹೆಣ್ಮಕ್ಳು ನೀವು ಮುಟ್ಟಾದಂತಹ ಸಮಯದಲ್ಲಿ ಈ ಒಂದು ಮಂತ್ರವನ್ನ ಪಠಿಸ್ತಾ ಇರೋದು ಉತ್ತಮ. ಹಾಗೆ ನಾನ್ ವೆಜ್ ಏನಾದ್ರೂ ತಿಂದಿದ್ರೆ ನೀವು ಈ ಒಂದು ಮಂತ್ರವನ್ನ ಪಠಿಸ್ಬೇಡಿ ಅಂತಾನೆ ಹೇಳ್ತೀನಿ. ನಾನ್ ವೆಜ್ ಏನಾದ್ರೂ ನೀವು ತಿಂದಿದ್ರೆ ಸ್ನಾನ ಮಾಡ್ಕೊಂಡು ಈ ಒಂದು ಮಂತ್ರವನ್ನ ಪಠಿಸ್ಬೇಕಾಗತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂದ್ರೆ ನಾರ್ಮಲ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಹೇಗೆ ನೀವು ಪೂಜೆ ಸಮಯದಲ್ಲಾದ್ರೂ ಹೇಳ್ಕೊಬಹುದು, ಅಥವಾ ನೀವು ನಾರ್ಮಲ್ ಆಗಿ ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಾದ್ರೂ ಹೇಳ್ಕೊಬಹುದು. ಇಲ್ಲ ಅಂದ್ರೆ ನೀವು ಮಲಗೋ ಒಂದು ಸಮಯದಲ್ಲಿ ಅಂದ್ರೆ ರಾತ್ರಿ ಸಮಯದಲ್ಲಿ ಕೂಡ ಹೇಳ್ಕೊಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನ 11 ಬಾರಿ, 21 ಬಾರಿ ಅಥವಾ 108 ಬಾರಿನಾದ್ರೂ ನೀವು ಹೇಳ್ಕೋಬಹುದಾಗಿರುತ್ತೆ. ಇನ್ನು ನಮ್ಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು ಈ ಒಂದು ಮಂತ್ರವನ್ನ ಕೂಡ ನೀವು ನನ್ನ ಸ್ಕ್ರೀನ್ ಮೇಲೆ ಈ ಮಂತ್ರವನ್ನ ಹಾಕಿರ್ತೀನಿ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಮಂತ್ರವನ್ನ ಹಾಕಿರ್ತೀನಿ. ನೀವು ನೋಡ್ಕೊಂಡು ಬರ್ಕೊಂಡು ಕೂಡ ಇದನ್ನ 108 ಬಾರಿನಾದ್ರೂ ಬರ್ಕೊಂಡು ಹೇಳ್ಕೊಬಹುದಾಗಿರುತ್ತೆ. ಇನ್ನು ಆ ಒಂದು ಮಂತ್ರವನ್ನ ನೀವು ಹೇಳ್ಕೊಳಕ್ ಮುಂಚೆ ನಾನು ಮೊದಲೇ ಹೇಳ್ದಾಗೆ ನೀವು ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರು ಕೂಡ, ಅಥವಾ ನಿಮ್ಗೇನು ಹಣದ ಸಹಾಯ ಆಗ್ಬೇಕು ಅಂದ್ರೂ ಕೂಡ, ಅಥವಾ ಧನಾಕರ್ಷಣೆ ಆಗ್ಬೇಕು ಅಂದ್ರೂ ಕೂಡ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ನೀವು ಹೇಳ್ಕೊಬೇಕಾಗತ್ತೆ. ಅದೇ ರೀತಿಯಾಗಿ ಪಾಸಿಟಿವ್ ಆಗಿ ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ಕಲ್ಪಿಸ್ಕೊಂಡು ಈ ರೀತಿಯಾಗಿ ಹೇಳ್ಕೊಂಡು ನಮ್ಮ ಕಷ್ಟ ಎಲ್ಲ ಮುಗ್ದೋಗಿದೆ, ಈಗ ನಾನು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ನನಗೆ ಈಗ ಆರ್ಥಿಕವಾಗಿ ನಾನು ಸದೃಢವಾಗಿದ್ದೀನಿ ಅಂತ ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ಈ ಒಂದು ಮಂತ್ರವನ್ನ ಹೇಳ್ಕೊಬೇಕಾಗತ್ತೆ. ಇನ್ನು ಈ ಒಂದು ಮಂತ್ರವನ್ನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳಕ್ಕಾಗಲ್ಲ, ನಮ್ಗೆ ಎದೊಳಕ್ ಆಗೋದಿಲ್ಲ ಅನ್ನೋರು ಕೂಡ ನೀವು ಟ್ರಾವೆಲ್ ಮಾಡ್ತಾ ಇದ್ರು ಕೂಡ ನೀವು ಮನ್ಸಲ್ಲೇ ಹೇಳ್ಕೊಬೋದಾಗಿರುತ್ತೆ. ಎಲ್ಲೇ ಹೋಗ್ತಾ ಇದ್ರು ಅಥವಾ ಪ್ರಯಾಣ ಮಾಡ್ತಿದ್ರು ಕೂಡ ನೀವು ಹೇಳ್ಕೊಬೋದಾಗಿರುತ್ತೆ. ಇದನ್ನ ಒಂದು ಪ್ರಶಾಂತವಾದ ಜಾಗದಲ್ಲಿ ಹೇಳ್ಕೊಬೇಕು ಅಂತ ಏನೂ ಇಲ್ಲ. ನಿಮ್ ಎಲ್ಲಿ ಕೂತಿರ್ತೀರ ಅಲ್ಲಿ ಮನ್ಸೊಳಗೇನೆ ನೀವು ಅದನ್ನ ಶ್ರದ್ಧಾ ಭಕ್ತಿಯಿಂದ ಪ್ರೀತಿಯಿಂದ ವಾರಾಹಿ ತಾಯಿಯನ್ನ ಆರಾಧಿಸ್ಕೊಂಡು ನೀವು ಹೇಳ್ಕೊಂಡ್ರೆ ವಾರಾಹಿ ತಾಯಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಹಾಗೆ ನಿಮ್ಮ ಒಂದು ಯಶಸ್ಸಿಗೆ ಫಲಗಳನ್ನ ನೀಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಐಂ ಗ್ಲೌಂ ವ್ಯಾಘ್ರ ರೂಪಾಯೈ ಮಮ ವಾರಾಹಿಯೈ ನಮೋ ನಮಃ. ಓಂ ಐಂ ಗ್ಲೌಂ ವ್ಯಾಘ್ರ ರೂಪಾಯೈ ಮಮ ವಾರಾಹಿಯೈ ನಮೋ ನಮಃ. ಓಂ. ಈ ರೀತಿಯಾಗಿ ನೀವು ಮಂತ್ರವನ್ನ 11 ಬಾರಿನಾದ್ರೂ ಹೇಳ್ಕೊಬಹುದು, 21 ಬಾರಿನಾದ್ರೂ ಹೇಳ್ಬಹುದು, ಅಥವಾ 108 ಬಾರಿನಾದ್ರೂ ಹೇಳ್ಕೊಬಹುದು. ಹೇಳೋಕ್ಕಾಗಿಲ್ಲ ಅಂದ್ರೆ ಇದಕ್ಕೆ ಅಂತಾನೆ ಬುಕ್ ಇಟ್ಟಿರಿ ಅಂತ ಹೇಳಿದಿನಲ್ವಾ, ಆ ಬುಕ್ಕಲ್ಲಿ ನೀವು ಈ ಒಂದು ಮಂತ್ರವನ್ನ ನಿಮ್ಗೆ ಎಷ್ಟು ಬಾರಿ ಬರಿಬೇಕು ಅನ್ಸುತ್ತೋ ಅಷ್ಟು ಬಾರಿ ಬರ್ಕೊಂಡು ನಿಮ್ಮ ಕೋರಿಕೆಗಳನ್ನ ಬೇಡಿಕೆಗಳನ್ನ ಮೊದಲೇ ಹೇಳ್ಕೊಂಡು ನಂತರ ಇದನ್ನ
ಬರಿಬೇಕಾಗುತ್ತೆ ಅಥವಾ ಹೇಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ ಅನ್ನೋದಾಗುತ್ತೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳೇನಾದ್ರೂ ಹಿಂದುಳಿದಿದ್ರೆ ಅವರು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಅಂತಾನೆ ಹೇಳ್ತಾ, ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದ್ರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.